ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, 2023ರಲ್ಲಿ ಗೂಗಲ್ನಲ್ಲಿ ಜನರು ಅತಿ ಹೆಚ್ಚಾಗಿ ಸರ್ಚ್ ಮಾಡಿರುವ ಟಾಪ್ ರೆಸಿಪಿ ಯಾವುದು? ಆಪ್ಷನ್ಸ್: ಎ ಬಿರಿಯಾನಿ, ಬಿ ಮಾವಿನಕಾಯಿ, ಸಿ ಕಜ್ಜಾಯ, ಡಿ ಸೂಪ್ಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನಕಾಯಿ. ಮಾವಿನಕಾಯಿಯಿಂದ ಮಾಡಲಾಗುವ ರೆಸಿಪಿಗಳನ್ನು ಹೆಚ್ಚಾಗಿ ಜನರು ಸರ್ಚ್ ಮಾಡಿದ್ದಾರೆ. ಎರಡನೇ ಪ್ರಶ್ನೆ, ಒಬ್ಬ ಮನುಷ್ಯ ಮೂರ್ಛೆ ರೋಗದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಯಾವುದರ ವಾಸನೆಯನ್ನು ತೋರಿಸಬೇಕು? ಆಪ್ಷನ್ಸ್: ಎ ಸರಾಯಿ, ಬಿ ಬೀಡಿ, ಸಿ ಸುಗಂಧ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿ. ಹಸಿ ಈರುಳ್ಳಿಯ ವಾಸನೆಯನ್ನು ಮೂಗಿಗೆ ತೋರಿಸಿ ಕೈಕಾಲುಗಳಿಗೆ ಈರುಳ್ಳಿಯನ್ನು ಉಜ್ಜುವುದರಿಂದ ಈ ಸಮಸ್ಯೆಯಿಂದ ತಕ್ಷಣಕ್ಕೆ ಹೊರಬರುತ್ತಾರೆ. ಮೂರನೇ ಪ್ರಶ್ನೆ, ನಾಯಿ ಕಚ್ಚಿದರೆ ತಕ್ಷಣ ಏನು ಮಾಡಬೇಕು? ಆಪ್ಷನ್ಸ್: ಎ ಬಟ್ಟೆ ಕಟ್ಟಬೇಕು, ಬಿ ಇಂಜೆಕ್ಷನ್ ಮಾಡಿಸಬೇಕು, ಸಿ ಗಾಯವನ್ನು ತೊಳೆಯಬೇಕು, ಡಿ ನಾಯಿಯನ್ನು ಒಡೆಯಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ ಗಾಯವನ್ನು ತೊಳೆಯಬೇಕು. ಮೊದಲು ಸೌಮ್ಯವಾದ ಸೋಪ್ ಬಳಸಿ ಗಾಯವನ್ನು ತೊಳೆದು ನಂತರ ಅದರ ಮೇಲೆ 5ರಿಂದ 10 ನಿಮಿಷಗಳ ಕಾಲ ಬೆಚ್ಚಗಿನ ಟ್ಯಾಪ್ ನೀರನ್ನು ಸುರಿಯಬೇಕು. ನಂತರ ಶುದ್ಧವಾದ ಬಟ್ಟೆಯಿಂದ ರಕ್ತಸ್ರಾವವನ್ನು ನಿಧಾನಗೊಳಿಸಿ ನಂತರ ಬರಡಾದ ಬ್ಯಾಂಡೇಜ್ನೊಂದಿಗೆ ಗಾಯವನ್ನು ಕಟ್ಟಿ ತಕ್ಷಣವೇ ವೈದ್ಯರಿಗೆ ತೋರಿಸಬೇಕು. ನಾಲ್ಕನೇ ಪ್ರಶ್ನೆ, ಮೂಲಂಗಿ ಜೊತೆ ಯಾವುದನ್ನು ಸೇವಿಸುವುದು ನಮ್ಮ ದೇಹಕ್ಕೆ ಅಪಾಯವನ್ನು ತರುತ್ತದೆ? ಆಪ್ಷನ್ಸ್: ಎ ಸೌತೆಕಾಯಿ, ಬಿ ನುಗ್ಗೆಕಾಯಿ, ಸಿ ಬೀನ್ಸ್, ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಸೌತೆಕಾಯಿ. ಸಲಾಡ್ ತಯಾರಿಸುವಾಗ ಜನರು ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡುತ್ತಾರೆ. ಸೌತೆಕಾಯಿ ಹಾಗೂ ಮುಲ್ಲಂಗಿಯನ್ನು ಬೆರೆಸಿ ತಿನ್ನುತ್ತಾರೆ. ಆದರೆ ಇವೆರಡನ್ನೂ ಒಟ್ಟಿಗೆ ಸೇವನೆ ಮಾಡುವುದರಿಂದ ಚರ್ಮದ ಸಮಸ್ಯೆಗಳು ಕಾಡುತ್ತದೆ. ಐದನೇ ಪ್ರಶ್ನೆ, ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿ ತಿನಿಸು ಅಥವಾ ಸಕ್ಕರೆಯಿಂದ ತಯಾರಿಸಿದ ಖಾದ್ಯಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್: ಎ ಹೃದ್ರೋಗ, ಬಿ ಅಲ್ಝೈಮರ್, ಸಿ ಕ್ಯಾನ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚಿನ ಸಕ್ಕರೆ ಸೇವನೆಯು ಹೃದ್ರೋಗ, ಅಲ್ಝೈಮರ್ ಅಥವಾ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ. ಆರನೇ ಪ್ರಶ್ನೆ, ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಇಂಗ್ಲೆಂಡ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ಏಳನೇ ಪ್ರಶ್ನೆ, ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿಸುವ ಆಹಾರ ಯಾವುದು? ಆಪ್ಷನ್ಸ್: ಎ ರಾಗಿ, ಬಿ ಹೆಸರುಬೇಳೆ, ಸಿ ಉದ್ದಿನಬೇಳೆ, ಡಿ ಕಡಲೆಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ದಿನಬೇಳೆ. ಎಂಟನೇ ಪ್ರಶ್ನೆ, ಯಾವ ಸಮಯದಲ್ಲಿ ಚಹಾ ಮತ್ತು ಕಾಫಿ ಕುಡಿಯುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಖಾಲಿ ಹೊಟ್ಟೆಯಲ್ಲಿ, ಬಿ ತಿಂಡಿಯ ನಂತರ, ಸಿ ಸಂಜೆ, ಡಿ ಊಟದ ನಂತರ. ಸರಿಯಾದ ಉತ್ತರ ಆಪ್ಷನ್ ಎ ಖಾಲಿ ಹೊಟ್ಟೆಯಲ್ಲಿ. ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿಯನ್ನು ಸೇವಿಸುವುದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಂಬತ್ತನೇ ಪ್ರಶ್ನೆ, ಕರ್ಕಶವಾದ ಧ್ವನಿಯಿಂದ ಮುಕ್ತಿ ಹೊಂದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ನಿಂಬೆ ನೀರು, ಸಿ ಐಸ್ ಕ್ರೀಮ್, ಡಿ ಎಲೆ ಅಡಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜೇನುತುಪ್ಪ ಮತ್ತು ನಿಂಬೆ ಹಣ್ಣಿನ ರಸವನ್ನು ಸಮವಾಗಿ ಸೇರಿಸಿ ದಿನಕ್ಕೆ ಕನಿಷ್ಠ 3 ಬಾರಿಯಾದರೂ ಸೇವಿಸಿದರೆ ಗಂಟಲಿನ ಕರ್ಕಶವಾದ ಧ್ವನಿ ಹೊರಟು ಹೋಗುತ್ತದೆ. 10ನೇ ಪ್ರಶ್ನೆ, ಹೆಚ್ಚಾಗಿ ಅಳುವವರಲ್ಲಿ ಯಾವ ಸಮಸ್ಯೆ ಕಂಡುಬರುವುದಿಲ್ಲ? ಆಪ್ಷನ್ಸ್: ಎ ಕಣ್ಣಿನ ಸೋಂಕು, ಬಿ ಇರುಳು ಕುರುಡು,
ಸಿ ಕಣ್ಣಿನ ಪೊರೆ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣಿನ ಸೋಂಕು. ಅಳುವುದರಿಂದ ಕಣ್ಣೀರಿನ ದ್ರವದ ಮೂಲಕ ಹಾನಿಕಾರಕ ವಸ್ತುಗಳನ್ನು ಹೊರಹಾಕುವ ಮೂಲಕ ದೇಹವು ತನ್ನನ್ನು ರಕ್ಷಿಸಿಕೊಳ್ಳುವ ಮಾರ್ಗವಾಗಿದೆ. ಮುಂದಿನ ಪ್ರಶ್ನೆ, ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಮೂಲಂಗಿ, ಬಿ ಮಸಾಲೆ, ಸಿ ಮೊಸರು, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಮಸಾಲೆ. ಮಸಾಲೆ ಆಹಾರಗಳು ಗುದದ್ವಾರದಲ್ಲಿ ಮತ್ತಷ್ಟು ನೋವು, ಕೆರೆತ, ಕಿರಿಕಿರಿಯನ್ನು ಅನುಭವಿಸಬೇಕಾಗಬಹುದು. ಅದರಲ್ಲೂ ಹಿಟ್ಟಿನಿಂದ ತಯಾರಿಸಲ್ಪಟ್ಟ ಪಿಜ್ಜಾಗಳು, ಬರ್ಗರ್ಗಳು ಮತ್ತಷ್ಟು ನೋವಿನ ಮಲಬದ್ಧತೆಗೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಬಿಸ್ಕೆಟ್ ತಿನ್ನುವುದರಿಂದ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ಓರಿಯೋ, ಬಿ ಗುಡ್ಡೆ, ಸಿ ಮಾಮ್ಸ್ ಮ್ಯಾಜಿಕ್, ಡಿ ಮಾರಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹಾಂಗ್ಕಾಂಗ್ನ ಅಧಿಕಾರಿಗಳು 60 ವಿವಿಧದ ಬಿಸ್ಕತ್ಗಳನ್ನು ಅಧ್ಯಯನ ಮಾಡಿದ ನಂತರ ಬಿಸ್ಕತ್ತುಗಳನ್ನು ತಿನ್ನುವುದರಿಂದ ಕ್ಯಾನ್ಸರ್ ಉಂಟಾಗಬಹುದು ಎಂಬ ಅಂಶವನ್ನು ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಕೂದಲು ಉದುರುವುದನ್ನು ತಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಬಾದಾಮಿ, ಬಿ ಮೊಟ್ಟೆ, ಸಿ ಪಿಸ್ತಾ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಂದಿನ ಪ್ರಶ್ನೆ, ಸತತ 126 ಗಂಟೆಗಳ ಕಾಲ ಸತತವಾಗಿ ನರ್ತನ ಮಾಡಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ ಯುವತಿ ಯಾವ ದೇಶದವರು? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ನೇಪಾಳ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ. ನೇಪಾಳದ ಬಂಧನ ಎಂಬ ಯುವತಿ ಸತತ 126 ಗಂಟೆಗಳ ಕಾಲ ಸತತವಾಗಿ ನರ್ತನ ಮಾಡಿ ಗಿನ್ನೆಸ್ ವರ್ಲ್ಡ್ ದಾಖಲೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಚಿಕ್ಕದಾದ ಹಸು ಯಾವ ತಳಿಯದ್ದಾಗಿದೆ? ಆಪ್ಷನ್ಸ್ ಎ ದೇವಣಿ, ಬಿ ಹಳ್ಳಿಕಾರ್, ಸಿ ಕಿಲಾರಿ, ಡಿ ಕುಬ್ಬು. ಸರಿಯಾದ ಉತ್ತರ ಆಪ್ಷನ್ ಡಿ ಕುಬ್ಬು. ಕುಬ್ಬು ಎಂಬ ಹಸುವನ್ನು ಪುಂಗನೂರು ತಳಿಯ ಹಸು ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಭಾರತದ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಕಂಡುಬರುವ ಸಣ್ಣ ಗಾತ್ರದ ಸ್ಥಳೀಯ ಜಾನುವಾರು ತಳಿಯಾಗಿದೆ. ಮುಂದಿನ ಪ್ರಶ್ನೆ, ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲದ ದೇಶ ಯಾವುದು? ಆಪ್ಷನ್ಸ್ ಎ ದುಬೈ, ಬಿ ಭೂತಾನ್, ಸಿ ನೇಪಾಳ, ಡಿ ಹಾಂಗ್ಕಾಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಮುಂದಿನ ಪ್ರಶ್ನೆ, 6 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಇಮ್ಯುನಿಟಿ ವೀಕ್, ಬಿ ಮೆಮೊರಿ ಪವರ್ ವೀಕ್, ಸಿ ಬೇಗ ವಯಸ್ಸಾಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.